ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ಬೇಕಾಗಿತ್ತು? ಜೆಡಿಎಸ್ ಕಾಂಗ್ರೆಸ್ 28 ಕ್ಷೇತ್ರ ನಿಂತಿರ್ಬೇಕಾದ್ರೆ ಎಲ್ಲಾ ಜಿಲ್ಲೆಗಳಿಗೂ ಪ್ರಚಾರಕ್ಕೆ ಹೋಗ್ಬೇಕಾಗಿತ್ತು. ಮುಖ್ಯಮಂತ್ರಿ ಎಲ್ಲಿದ್ದಾರೆ ಈಗ? ಮಂಡ್ಯ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಇವರು, ಮಂಡ್ಯ ಮುಖ್ಯಮಂತ್ರಿ. ರೇವಣ್ಣ ಹಾಸನ PWD, ದೇವೇಗೌಡರು ತುಮಕೂರಿನ ಮಾಜಿ ಪ್ರಧಾನಮಂತ್ರಿ. ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ದೇಶ ಎಲ್ಲ ಇವ್ರನ್ನೇ ಬರೆದಿಟ್ಕೊಳ್ಳಿ. ನಮ್ಗೆ ಹೇಳಿದ್ರಲ್ಲ ದೇವೇಗೌಡರು ಎರಡಂಕಿ ಮುಟ್ಟಲ್ಲ ಅಂತ. ಹೋದ್ ಬಾರಿ ದೇವೇಗೌಡ್ರೆ ಹಂಗು ಹಿಂಗು 2 ಸೀಟ್ ಗೆದ್ದಿದ್ರಿ, ಇಡೀ ನಿಮ್ಮ ಮಂತನ ನಿಲ್ಸಿದ್ರಿ, 1 ಸೀಟು ಗೆಲ್ಲಲ್ಲ. ಹಾಸನ ಮಂಡ್ಯ ತುಮಕೂರು ಜನ ದಡ್ಡರಲ್ಲ, ಬರೀ ನಿಮ್ ಕುಟುಂಬಕ್ಕೋಸ್ಕರ ಇಲ್ಲ, ಇವತ್ತು ಕಣ್ಣೀರಾಗ್ತಾರಂತೆ ಪಾಪ ದೇವೇಗೌಡರು. ಹಾಸನ ಏನ್ ದೇಶದ ಭೂಮಿ ಪಾಕಿಸ್ತಾನಕ್ಕೆ ಕಿತ್ಕೊಂಡು ಹೋಗ್ತದ ಕಣ್ಣೀರ್ ಹಾಕಿದ್ರ? ಅಲ್ಲ, ತನ್ನ ಮೊಮ್ಮಗನಿಗೆ ಸ್ವೀಟ್ ಬಿಟ್ಟು ಕೊಟ್ಟಿದ್ರೆ ಕಣ್ಣೀರ್. 4 ಜನ ದೇವೇಗೌಡರು, ಭವಾನಿ, ರೇವಣ್ಣ, ಪ್ರಜ್ವಲ್ ಏನ್ ಮಾಡಿದ್ರಿ? ಯಾಕೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ನಾನು ನನ್ನ ಮೊಮ್ಮಗನಿಗೆ ಬಿಟ್ಟು ಹೋಗ್ತಿದ್ದೀನಿ ಅಂತ ನನ್ಗೆ ನೋವಾಗ್ತಾ ಇದೆ. ಆ ಭಾಷೆ ಹೇಳಕ್ಕೂ ಬರಲ್ಲ ನನಗೆ, ನಾಟಕ ಮಾಡಕ್ಕೂ ಬರಲ್ಲ ನನಗೆ. ನಾಟಕ ಅವ್ರು ಹೇಗೆ ಮಾಡ್ತಾರೆ ಅಂತ ಏನಾರು ಹೇಳ್ರಿ, ಕಣ್ಣೀರ್ ಏನಾಗ್ತಾರೆ ಏನಾಗ್ತದೆ ಬಿಡಿ. ಇದು ನಡೆಯಲ್ಲ ಸ್ವಾಮಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬರೋದ ದಿನ ಎಂತೆಂಥವ್ರು ನೆನಪಿದ್ದು ಹೋಗ್ಬಿಟ್ರು. ಅದಕ್ಕೋಸ್ಕರ ನಾನ್ ನಿಮಗೆ ತುಂಬಾ ಸ್ಪಷ್ಟವಾಗಿರ್ತೇನೆ, ಈ ನಾಟಕ ಮಾಡೋರು, ಈ ಜಾತಿವಾದಿಗಳು, ದೇಶ ದ್ರೋಹಿಗಳು, ದೇಶದ ಯೋಧರು ಅಂದ್ರೆ ಅವ್ರಿಗೆ ಗೊತ್ತು. ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ರೇವಣ್ಣರಿಗೆ ಯೋಧರು ಅಂದ್ರೆ ಅವ್ರ ಮೊಮ್ಮಕ್ಕಳೇ. ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಕರಡು ಸಂಗಣ್ಣ ಗೆದ್ದೇ ಗೆದ್ದರೆ, ಕರ್ನಾಟಕ ರಾಜ್ಯದಲ್ಲಿ 20 ಸ್ಥಾನ ಗೆದ್ದೇ ಗೆದ್ತೀವಿ. ಬೇಡ ಅಂದ್ರೂ ಕೂಡ ಚುನಾವಣೆ ಮುಗಿತಿದ್ದಂಗೆನೆ ಕುಮಾರಸ್ವಾಮಿ ನೆಗೆದು ಬಿದ್ದೋಗಿ ಮತ್ತೆ ನಿಮ್ ಕತೆ ಏನ್ ಹೇಳ್ರಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.